ನಮಃ ಶಿವಾಯ ನಮಃ ಶಿವಾಯ ಹರ ಓಂ ನಮಃ ಶಿವಾಯ ನಮಃ ಶಿವ ಶಿವಾ ಶಿವಾ ಶಿವ ಶಿವಾರ್ಧಂ ಕೃಂತಾ ಶಿವಂ ನಮೋ ಹರ 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 ದೃಶದಂತರಿ ಮೇ ದೃಶಂ ನಮೋ ಭವ ಭವಾ ಭವ ಪ್ರಭವ ಭೂತಯೇ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶವು ತುಭ್ಯಂ ನಮಃ. ಅತ್ಯಂತ ಭಕ್ತಿಯಿಂದ ಮಹರುದ್ರದೇವರನ್ನು ಸ್ಮರಿಸುತ್ತಾ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ತಿರುಚಿ ವಾಹನ ಸೇವೆಯ ವೈಭವವನ್ನು ನೋಡಲಿಕ್ಕಾಗಿ ನಾವೆಲ್ಲರೂ ಕೂಡ ಸಂಸಿದ್ಧರಾಗಿದ್ದೇವೆ. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಭಜತಿ ಯಃ ಸತತಂ ಪ್ರಣತಾಮಿಯಾತ್. ಭಗವಂತನನ್ನು ಅತ್ಯಂತ ಭಕ್ತಿಯಿಂದ ಸರ್ವದಾ ಸೇವಿಸುತ್ತಾ ಅವನನ್ನೇ ಧ್ಯಾನ ಮಾಡ್ತಾ ಇರತಕ್ಕಂತಹ ಮಹರುದ್ರದೇವರು ಕಪಿಲೇಶ್ವರ ಸ್ವಾಮಿಯಾಗಿ ತಿರುಪತಿಯಲ್ಲಿ ಕಪಿಲತೀರ್ಥದಲ್ಲಿ ವಿರಾಜಿಸಿ ಕಪಿಲ ಮುನಿಯ ಮಹರ್ಷಿಯ ತಪಸ್ಸಿಗೆ ಮೆಚ್ಚಿ ಲೋಕ ಕಲ್ಯಾಣವನ್ನು ಮಾಡಲಿಕ್ಕಾಗಿ ಇಲ್ಲಿಯೇ ನೆಲೆಸಿರ್ತಕ್ಕಂತಹ ಆ ಕಪಿಲ ಮಹರ್ಷಿಯೋ ಗಂಗೆ ಭೂಮಿಗೆ ಬರಲಿಕ್ಕಾಗಿ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿರತಕ್ಕಂತಹದ್ದು, ಸಗರನ ಮಕ್ಕಳನ್ನು ಶಪಿಸಿರತಕ್ಕಂತಹದ್ದು. ಅತ್ಯಂತ ವಿಶಾಲವಾದಂತಹ ಸಾಗರವನ್ನು ನಾವು ನೋಡ್ತೇವೆ. ಅದು ಸಗರನ ಮಕ್ಕಳಿಗಾಗಿ ವಿಶೇಷವಾಗಿ ಆ ಮಕ್ಕಳಿಂದ ಖನನ ಮಾಡಲ್ಪಟ್ಟಿರ್ತಕ್ಕಂತಹದ್ದು. ಅಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಕಪಿಲ ಮಹರ್ಷಿಯ ತಪಸ್ಸಿಗೆ ಮೆಚ್ಚಿ ಇಲ್ಲಿಯೇ ನೆಲೆಸಿರ್ತಕ್ಕಂತಹ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಪಿಲತೀರ್ಥದಿಂದ ತಿರುಪತಿಯಲ್ಲಿ ನೆಲೆಸಿದಂತಹ ದಿವ್ಯವಾದಂತಹ ಕ್ಷೇತ್ರ ಅದು. ಕಪಿಲತೀರ್ಥ ಅನ್ನತಕ್ಕಂತಹ ಸನ್ನಿಧಾನ, ಅಲ್ಲಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ತಿರುಚಿ ವಾಹನ ಸೇವೆ. ವೃಷಭರಾಜರು ತಮ್ಮ ಸ್ವಾಮಿಯಾಗಿರ್ತಕ್ಕಂತಹ ಮಹರುದ್ರದೇವರನ್ನು ಉತ್ಸವದಲ್ಲಿ ಪಾಲ್ಗೊಂಡು ಸೇವಿಸಲಿಕ್ಕಾಗಿ ಬಂದಿದ್ದಾರೆ. ಅಶ್ವ, ಗಜ, ಪದಾತಿಗಳು, ಉಳಿದ ಭಕ್ತರು, ಕೋಲಾಟವನ್ನು ಆಡ್ತಕ್ಕಂತಹವರು, ಚೆಂಡೆಯನ್ನು ಬಾರಿಸ್ತಕ್ಕಂತಹವರು, ಹೀಗೆ ವಿಧ ವಿಧವಾದಂತಹ ಕಲೆಗಳನ್ನು ಸ್ವಾಮಿಯ ಮುಂಭಾಗದಲ್ಲಿ ಪ್ರದರ್ಶನ ಮಾಡುತ್ತಾ ಭಕ್ತರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ಭಕ್ತ ವತ್ಸಲನಾದಂತಹ ಮಹರುದ್ರದೇವರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ಸೇವೆಯನ್ನು ಸ್ವಾಮಿಗೆ ಸಲ್ಲಿಸುತ್ತಿದ್ದಾರೆ. ಪಾರ್ವತಿ ಪತಿ ನಮ್ಮೆಲ್ಲರ ಮನಸ್ಸಿನ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಮನೋನಿಯಾಮಕರಾಗಿರ್ತಕ್ಕಂತಹ ಮಹರುದ್ರದೇವರನ್ನು ಕಪಿಲೇಶ್ವರ ಸ್ವಾಮಿಯ ರೂಪದಲ್ಲಿ ನಾವು ವೀಕ್ಷಿಸುತ್ತಿದ್ದೇವೆ. ಪಾರ್ವತಿ ಸಮೇತನಾಗಿ ಪರಶಿವ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಇಂತಹ ದಿವ್ಯವಾಗಿರ್ತಕ್ಕಂತಹ ಉತ್ಸವವನ್ನು ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡು ನಮಗೆ ಅನುಕೂಲವಾದಂತಹ ಸ್ಥಳದಲ್ಲಿ ಇದ್ದುಕೊಂಡು ವೀಕ್ಷಿಸುವ ಹಾಗೂ ವೈಶಿಷ್ಟ್ಯವನ್ನು ಕೇಳುವ ಸೌಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಅದು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡುತ್ತಾ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ತಿರುಚಿ ವಾಹನ ಸೇವೆ ಅತ್ಯಂತ ವೈಭವದಿಂದ ಕಪಿಲತೀರ್ಥ ಪ್ರಾಂತದಿಂದ ಪ್ರಾರಂಭಗೊಂಡಿದೆ. ಭಕ್ತರ ಸಮೀಪಕ್ಕೆ ಈ ತಿರುಚಿ ಉತ್ಸವ ಅನ್ನುವಂತಹದ್ದು ಬರ್ತದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಕರ್ಪೂರ ನೀರಾಜನವನ್ನು ಭಕ್ತರು ನೀಡುವಂತಹದ್ದು. ಅರ್ಚಕ ವರೇಣ್ಯರು ಆ ಸ್ವಾಮಿಗೆ ಸಮರ್ಪಿಸಿ
ಫಲಗಳನ್ನು ಇರಿಸಿ ಪುನಃ ಆ ಭಕ್ತರಿಗೆ ಆ ನೀರಾಜನವನ್ನು ಹಿಂತಿರುಗಿಸುವಂತಹದ್ದು, ಅತ್ಯಂತ ಆನಂದವನ್ನು ಉಂಟು ಮಾಡತಕ್ಕಂತಹ, ನಮ್ಮ ಮನೆಯ ಸಮೀಪಕ್ಕೆ ಸ್ವಾಮಿ ಬಂದಿದ್ದಾನೆ ಎಂಬುದಾಗಿ ಬರುವುದಕ್ಕಿಂತ ಪೂರ್ವದಲ್ಲಿಯೇ ಆ ಮಾರ್ಗವನ್ನೆಲ್ಲವನ್ನು ಕೂಡ ತಳಿ ಹಾಕಿ ರಂಗೋಲಿಕೆಯನ್ನು ಹಾಕಿ ಅದ್ಭುತವಾದ ರೀತಿಯಿಂದ ಬಣ್ಣಗಳನ್ನು ತುಂಬಿ ಸ್ವಾಗತಿಸುವಂತಹ ದೃಶ್ಯ, ಅವುಗಳನ್ನೆಲ್ಲವನ್ನು ಕೂಡ ನಾವು ಈ ವಿಶಿಷ್ಟವಾದ ಬ್ರಹ್ಮೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾಣತಕ್ಕಂಥವರಾಗ್ತೇವೆ. ಇಂತಹ ಅದ್ಭುತವಾದಂತಹ ಉತ್ಸವವನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ಕೃತಕೃತ್ಯರಾಗೋಣ. ಆ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ತೈಲಧಾರೆಯಂತೆ ಮನಸ್ಸು ಕೊಡು ಶ್ರೀಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ ಎಂಬುದಾಗಿ. ಅಂತಹ ಆ ರುದ್ರದೇವರು ಕಪಿಲೇಶ್ವರ ಸ್ವಾಮಿಯಾಗಿ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದ್ದಾರೆ. ಗಂಗಾಧರ ಎಂಬುದಾಗಿ ಆ ಸ್ವಾಮಿಯನ್ನು ಕರೀತಾರೆ. ಗಂಗೆಯನ್ನು ಜಟೆಯಲ್ಲಿ ಧರಿಸಿರ್ತಕ್ಕಂಥವರು. ಮೃಗ ಚರ್ಮಾಂಬರ, ಮೃಗದ ಚರ್ಮವನ್ನು ಧರಿಸಿರ್ತಕ್ಕಂಥವ್ರು. ಪಿನಾಕಧರ, ಪಿನಾಕ ಅನ್ನತಕ್ಕಂತಹ ಆಯುಧ ಅವನ ಕೈಯಲ್ಲಿರ್ತಕ್ಕಂಥದ್ದು. ಅವನನ್ನು ಪಿನಾಕಿ ಅಂತ ಹೇಳ್ತಾರೆ. ಆ ಸ್ವಾಮಿಯ ಮಹರುದ್ರದೇವರ ಧನುಸ್ಸಿನ ಹೆಸರು. ಅಂತಹ ಅದ್ಭುತವಾದಂತಹ ಮಹಿಮೆಗಳನ್ನು ತನ್ನ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಭಕ್ತರಿಗೆ ತೋರಿಸುತ್ತಾ, ಭಕ್ತರು ಎಂತಹ ವರಗಳನ್ನು ಕೇಳಿದರೂ ಕೂಡ ಭಕ್ತರ ಮೇಲಿರುವಂತಹ ಪ್ರೀತಿಯಿಂದ ಅದರ ಬಗ್ಗೆ ಸ್ವಲ್ಪವೂ ಆಲೋಚನೆ ಮಾಡದಲೇ ಕ್ಷಣ ಮಾತ್ರದಲ್ಲಿ ವರಗಳನ್ನು ನೀಡುವಂತಹ ಶಂಭು ಎಂಬುದಾಗಿಯೂ ಕೂಡ ಅವನನ್ನು ಎಲ್ಲರೂ ವಿಶೇಷವಾಗಿ ಪ್ರಾರ್ಥಿಸುವಂತಹದ್ದು, ಹೊಗಳ್ತಕ್ಕಂತಹದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಲೋಕಕ್ಕೆ ಶಮ್ಮನ್ನು ಉಂಟು ಮಾಡತಕ್ಕಂಥವನಾಗಿ ಶಂಕರನಾಗಿ, ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂಥವನಾಗಿ, ಆ ರೀತಿಯಲ್ಲಿಯೂ ಕೂಡ ಶಂಕರನಾಗಿ, ಶಮ್ ಅನ್ನುವಂತಹ ಪದಕ್ಕೆ ಆನಂದ ಅನ್ನುವಂತಹ ಅರ್ಥ, ಹಾಗಾಗಿ ಮಂಗಳ ಅನ್ನುವಂತಹ ಅರ್ಥವೂ ಕೂಡ ಇದೆ. ಹೀಗೆ ಮಂಗಳವನ್ನು ಆನಂದವನ್ನು ಲೋಕಕ್ಕೆ ಕೊಡತಕ್ಕಂತಹ ಸ್ವಾಮಿಯೇ ಶಂಕರ. ಇದು ಕಪಿಲೇಶ್ವರ ಸ್ವಾಮಿ. ಆ ಸ್ವಾಮಿ ತನ್ನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರುವಂತಹ ಪಾರ್ವತಿಯಿಂದ ಸಮೇತನಾಗಿ ಭಕ್ತರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು. ಕೋಲಾಟದಲ್ಲಿ ನಿಮಗ್ನರಾಗಿರ್ತಕ್ಕಂತಹ ಭಕ್ತ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಮಹಿಳೆಯರು ವಿಧ ವಿಧವಾದಂತಹ ಸಮವಸ್ತ್ರಗಳನ್ನು ಧರಿಸಿದ್ದಾರೆ, ಅವರವರ ಗುಂಪಿಗೆ ಸಂಬಂಧಪಟ್ಟಂತೆ. ಹೀಗೆ ಪ್ರತಿಯೊಂದು ಗುಂಪಿನ ಮಹಿಳೆಯರು ಕೂಡ, ಆ ಮಹಿಳೆಯರಲ್ಲಿ ದೊಡ್ಡವರು ಸಣ್ಣವರು ಎಲ್ಲರೂ ಇದ್ದಾರೆ, ಬಾಲಕರು ಇದ್ದಾರೆ, ಯುವಕರಿದ್ದಾರೆ. ಹೀಗೆ ಎಲ್ಲವನ್ನು ಕೂಡ ಮರೆತು ಕೇವಲ ಆ ಕಪಿಲೇಶ್ವರ ಸ್ವಾಮಿಯನ್ನು ಸಂತೋಷಗೊಳಿಸ್ತಕ್ಕಂತಹದ್ದು, ಅವನಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಎಂಬತಕ್ಕಂತಹ ತದೇಕಚಿತ್ತರಾಗಿ ಅವರ ಮುಂದೆ ಆ ವಿಶಿಷ್ಟವಾದಂತಹ ನೃತ್ಯಾದಿಗಳನ್ನು ಮಾಡುತ್ತಾ, ಕೋಲಾಟದ ಧ್ವನಿಯನ್ನು ತರುತ್ತಾ, ಆ ಧ್ವನಿಯ ಮುಖಾಂತರ ಸ್ವಾಮಿಗೆ ಆನಂದವನ್ನು ನೀಡುತ್ತಾ ವಿಶೇಷವಾಗಿ ಸಾಧನೆಯನ್ನು ಮಾಡುತ್ತಿದ್ದಾರೆ. ಇದೆಲ್ಲವನ್ನು ಕೂಡ ವೀಕ್ಷಿಸುತ್ತಾ ನಾವು ಧನ್ಯರಾಗ್ತಾ ಇದ್ದೇವೆ. ಕರ್ಪೂರ ನೀರಾಜನವನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇರತಕ್ಕಂತಹದ್ದು ಅರ್ಚಕವರೇಣ್ಯರು, ಆಲಯದ ಅಧಿಕಾರಿ ವರ್ಗದವರೆಲ್ಲರೂ ಕೂಡ ಸೇರಿ ಮುಂಭಾಗದಲ್ಲಿ ನಿಂತುಕೊಂಡು ಆ ವಿಶಿಷ್ಟವಾದಂತಹ ಈ ಸಂದರ್ಭವನ್ನು ಸ್ಥಿರಪಡಿಸ್ತಕ್ಕಂತಹದ್ದು ಚಿತ್ರರೂಪದಲ್ಲಿ ಸ್ವೀಕರಿಸಿ, ಛಾಯಾಚಿತ್ರ ರೂಪದಲ್ಲಿ ನಾವು ವೀಕ್ಷಿಸಿ ಕೃತಕೃತ್ಯರಾಗೋಣ ಸ್ವಾಮಿಯ ವೈಭವಪೇತವಾದ ತಿರುಪುವಾಹನ ಉತ್ಸವವನ್ನು. ಓಂ ಹರ ಹರ ಶಂಭೋ ಶಂಕರ ಅಂಬಿಕಾನಾಥ ವಿಶ್ವೇಶ್ವರ ತ್ರಿನೇತ್ರಮೂರ್ತಿ ತ್ರಿಶೂಲಧಾರಿ ಗಂಗಾಧರ ಗೌರಿ ಮನೋಹರ. ಓಂ ಹರ ಹರ ಶಂಭೋ ಶಂಕರ ಅಂಬಿಕಾನಾಥ ವಿಶ್ವೇಶ್ವರ ತ್ರಿನೇತ್ರಮೂರ್ತಿ ತ್ರಿಶೂಲಧಾರಿ ಗಂಗಾಧರ ಗೌರಿ ಮನೋಹರ. ಓಂ ಹರ ಹರ
ಶಂಕರ. ಭೂಷಣ ಚಂದ್ರಕಿರೀಟ ಪನ್ನಗ ಭೂಷಣ ಚಂದ್ರಕಿರೀಟ ನೀಲಕಂಠಧರ ನಟರಾಜ ಕೈಲಾಸವಾಸ ತ್ರಿನೇತ್ರಮೂರ್ತಿ ತ್ರಿಶೂಲಧಾರಿ ಗಂಗಾಧರ ಗೌರಿ ಮನೋಹರ ಓಂ ಹರ ಹರ ಶಂಭೋ ಶಂಕರ. కృతిని మేడితిమయ్యా కల్పవృక్షమును మా కొసగుమయ్యా అంబిక కృతిని మేడితిమయ్యా కల్పవృక్షమును మా కొసగుమయ్యా మా సేవా భాగ్యము కాపాడుమయ్యా మా సేవా భాగ్యము కాపాడుమయ్యా స్తుతి మన్నించుమయ్యా ఓం హర హర శంభో శంకర అంబికానాథ విశ్వేశ్వర త్రినేత్రమూర్తి త్రిశూలధారి గంగాధర గౌరీ మనోహర ఓం హర హర శంభో శంకర ఓం హర హర శంభో శంకర. ಓಂ ಹರ ಹರ ಶಂಭೋ ಶಂಕರ ಎಂಬುದಾಗಿ ಮಹರುದ್ರದೇವರನ್ನು ಕಪಿಲೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಶ್ರೀ ಶಂಭೋ ಮಯಿ ಕರುಣಾ ಶಿಶಿರಾಂ ದೃಷ್ಟಿಂ ದಿಶನ್ ಸುಧಾವೃಷ್ಟಿಂ ಸಂತಾಪಮಪಾಕುರು ಮೇ ಮಂತಾ ಪರಮೇಶ ತವ ದಯಾಯಾಸ್ಯಾಂ. ಆ ಉಮಾಮಹೇಶ್ವರನಲ್ಲಿ ಪಾರ್ವತಿ ಪತಿಯಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ನಮಃ ಶಿವಾಭ್ಯಾಂ ನವ ಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪುರ್ಧರಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ. ಶಂಕರ ಪಾರ್ವತಿಯರು ಇರುವರು ಕೂಡ ತಿರುಚಿ ವಾಹನದಲ್ಲಿ ಅತ್ಯಂತ ಭಕ್ತಿಯಿಂದ ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೋ ಅವರೆಲ್ಲರನ್ನೂ ಕೂಡ ಕರುಣಾ ಕಟಾಕ್ಷವನ್ನು ಬೀರುತ್ತಾ ಅನುಗ್ರಹಿಸುತ್ತಿದ್ದಾರೆ. ಇಂತಹ ಆ ಮಹರುದ್ರದೇವರ ಕಪಿಲೇಶ್ವರ ಸ್ವಾಮಿಯ ವೈಭವೋಪೇತವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರುವಂತಹ ಉತ್ಸವ ಅತ್ಯಂತ ಸರ್ವಶ್ರೇಷ್ಠವಾದಂತಹ ಉತ್ಸವ ಎಂಬುದಾಗಿ ಆ ಬ್ರಹ್ಮೋತ್ಸವ ಪದದ ಅರ್ಥವನ್ನು ನಾವು ತಿಳಿದುಕೊಳ್ಳಬಹುದು.
ಆಲಯದ ಅಧಿಕಾರಿ ವರ್ಗದವರು ತಿರುಚಿ ವಾಹನದ ಮುಂಭಾಗದಲ್ಲಿ ನಿಂತು ಈ ಒಂದು ವಿಶಿಷ್ಟವಾದಂತಹ ಸಂದರ್ಭವನ್ನು ಜ್ಞಾಪಿಕಾ ರೂಪದಲ್ಲಿ ಛಾಯಾಚಿತ್ರವನ್ನು ಸ್ವೀಕರಿಸಿ ಇರಿಸಿಕೊಳ್ಳತಕ್ಕಂತಹದ್ದು. ಇಂತಹ ಆನಂದ ಜೀವನದಲ್ಲಿ ಭಕ್ತರಿಗೆಲ್ಲರಿಗೂ ಕೂಡ ಅವರವರ ಪ್ರಾಪ್ತಿಗೆ ತಕ್ಕಂತೆ ಒದಗಿ ಬರ್ತಾ ಇರ್ತದೆ. ಶಂಖ ಧ್ವನಿಯನ್ನು ಮಾಡುತ್ತಾ ಶಂಕರನನ್ನು ಸಂತೋಷಪಡಿಸುವ ಕಾರ್ಯದಲ್ಲಿ ನಿರತನಾದಂತಹ ಭಕ್ತ ಚಂದ್ರಶೇಖರನಾಗಿದ್ದಾನೆ. ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷಮಾಂ ಎಂಬುದಾಗಿ ಶಿರಸ್ಸಿನಲ್ಲಿ ಚಂದ್ರನನ್ನು ಧರಿಸಿರತಕ್ಕಂತಹ ಚಂದ್ರಚೂಡನಾದಂತಹ ಪರಮಶಿವನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಪಂಚಪಾದಪ ಪುಷ್ಪಗಂಧ ಪದಾಂಬುಜದ್ವಯಶೋಭಿತಂ ಫಾಲಲೋಚನ ಜಾತಪಾವಕದಗ್ಧಮನ್ಮಥ ವಿಗ್ರಹಂ ಭಸ್ಮದಿಗ್ಧಕಲೇವರಂ ಭವನಾಶನಂ ಭವಮವ್ಯಯಂ ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಮರುದ್ರದೇವರನ್ನು ಆಶ್ರಯಿಸಿದ್ದದ್ದು ಅಂತಾದರೆ ಅಪಮೃತ್ಯು ಇತ್ಯಾದಿಗಳು ಯಾವುದು ಕೂಡ ಸಮೀಪಕ್ಕೆ ಸುಳಿಯುವುದೇ ಇಲ್ಲ. ಸಪ್ತ ಚಿರಜೀವಿಗಳು ಇರತಕ್ಕಂತಹ ಸಂದರ್ಭದಲ್ಲಿ 8ನೆಯ ಚಿರಜೀವಿಯಾಗಿ ಮಾರ್ಕಾಂಡೇಯನನ್ನು ಸಿದ್ಧಪಡಿಸಿರ್ತಕ್ಕಂಥವ್ರು ಮಹಾರುದ್ರದೇವರು. ರುದ್ರದೇವರು ಅಂದುಕೊಂಡರೆ ಏನು ಬೇಕಾದರೂ ಕೂಡ ಮಾಡಬಹುದು. ಅಂತಹ ಶಕ್ತಿ ಸಾಮರ್ಥ್ಯ ಮಹಾರುದ್ರದೇವರಿಗಿರುವಂತಹದ್ದಾಗಿದೆ. ಅಂತಹ ಕಪಿಲೇಶ್ವರ ಸ್ವಾಮಿಯ ವೈಭವೋಪೇತವಾದ ತಿರುಚಿ ವಾಹನ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಆ ಭಗವಂತನನ್ನು ವಿಶೇಷವಾಗಿ ತಿಳಿದುಕೊಳ್ಳಲಿಕ್ಕಾಗಿ ಮನಸ್ಸು ಸ್ಥಿರವಾಗಿರಬೇಕು. ಆ ಮನಸ್ಸು ಸ್ಥಿರವಾಗಬೇಕಾದರೆ ಮನೋನಿಯಾಮಕರಾಗಿರ್ತಕ್ಕಂತಹ ಕಪಿಲೇಶ್ವರ ಸ್ವಾಮಿ ಅನುಗ್ರಹಿಸಬೇಕು. ಆ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕಾಗಿ ನಾವೆಲ್ಲರೂ ಕೂಡ ಈಗ ಸ್ವಾಮಿಯ ಉತ್ಸವದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಆ ಭಗವಂತನ ತತ್ವಜ್ಞಾನವನ್ನು ನೀಡಿ ನಮ್ಮನ್ನು ಉದ್ಧರಿಸು ಎಂಬುದಾಗಿ ರುದ್ರದೇವರನ್ನು ಪ್ರಾರ್ಥಿಸ್ತಾ ಇರುವಂತಹದ್ದು. ಕ್ಷೀರಂ ಸ್ವಾದು ನಿಪೀಯ ಮಾತುಲಗೃಹೇ ಭುಕ್ತ್ವಾ ಸ್ವಕೀಯಂ ಗೃಹಂ ಕ್ಷೀರಾಲಾಭವಶೇನ ಖಿನ್ನ ಮನಸೆ ಘೋರಂ ತಪಃ ಕುರ್ವತೆ ಕಾರುಣ್ಯಾದುಪಮನ್ಯವೇ ನಿರವಧಿಂ ಕ್ಷೀರಾಂಬುಧಿಂ ದತ್ತವಾನ್ ಆರ್ತತ್ರಾಣಪರಾಯಣಃ ಸ ಭಗವಾನ್ ಗಂಗಾಧರೋ ಮೇ ಗತಿ. ಯಾರು ಆ ಮಹಾರುದ್ರದೇವರನ್ನು ಪ್ರಾರ್ಥಿಸುತ್ತಾರೋ ಅಂತಹವರಿಗೆ ವಿಶೇಷವಾಗಿರತಕ್ಕಂತಹ ತನ್ನ ರಕ್ಷಣೆಯನ್ನು ನೀಡ್ತಾನಂತೆ. ಆರ್ತತ್ರಾಣ ಪರಾಯಣನಾಗಿದ್ದಾನೆ ಗಂಗಾಧರನಾದಂತಹ ಸ್ವಾಮಿ ಕಪಿಲೇಶ್ವರ. ಅಂತಹ ಕಪಿಲೇಶ್ವರ ಉಪಮನ್ಯುವಿಗೆ ಕ್ಷೀರ ಸಮುದ್ರವನ್ನೇ ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ನಿರವಧಿಯಾಗಿರ್ತಕ್ಕಂತಹ ಕರುಣೆ ಆ ಮಹಾರುದ್ರದೇವರಿಗೆ ವಿಶೇಷವಾಗಿ ಭಕ್ತರ ಮೇಲಿರುವಂತಹದ್ದಾಗಿದೆ. ಹಾಗಾಗಿ ಉಪಮನ್ಯು ಈ ರೀತಿಯಾಗಿ ವಿಶೇಷವಾದಂತಹ ಹಾಲನ್ನು ಕುಡಿತಾನೆ. ಸ್ಥಿರವಾಗಿರತಕ್ಕಂತಹ ಸ್ವಾದು ರುಚಿಕರವಾದಂತಹದ್ದು. ಮನೆಯಲ್ಲಿ ಅದು ಸಿಗುವುದಿಲ್ಲ, ದುಃಖ ಆಗ್ತದೆ. ಅದನ್ನು ಪಡಿಬೇಕು ಅಂತ ಘೋರ ತಪಸ್ಸನ್ನು ಮಾಡ್ತಕ್ಕಂತಹದ್ದು. ಅವನ ಮೇಲೆ ಕರುಣೆ ಉಂಟಾಗಿ ಉಪಮನ್ಯುವಿಗೆ ವಿಶೇಷವಾದ ಕ್ಷೀರ ಸಮುದ್ರವನ್ನೇ ನೀಡ್ತಕ್ಕಂಥದ್ದು. ಅಷ್ಟು ಸಂಖ್ಯೆಯಲ್ಲಿ ಅಷ್ಟು ಅತ್ಯಧಿಕವಾದಂತಹ ಆನಂದವನ್ನು ಉಂಟು ಮಾಡುತ್ತಾ ಉಪಮನ್ಯುವಿಗೆ ಆನಂದವನ್ನು ಉಂಟು ಮಾಡಿ ಭಕ್ತರನ್ನು ಕಾಪಾಡಲಿಕ್ಕೆ ಯಾವಾಗಲಾದರೂ ಹೇಗಾದರೂ ಕೂಡ ಆ ಸ್ವಾಮಿ ಬರ್ತಾನೆ ಅನ್ನಲಿಕ್ಕೆ ಅನೇಕ ಮಹಿಮೆಗಳನ್ನು ಲೋಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಂತಹ ಪಾರ್ವತಿ ಪರಮೇಶ್ವರರನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಮೃತ್ಯುಂ ವಕ್ಷಸಿ ತಾಡಯನ್ ನಿಜಪದ ಧ್ಯಾನೈಕ ಭಕ್ತಂ ಮುನಿಂ ಮಾರ್ಕಂಡೇಯಮಪಾಲಯತ್ ಕರುಣಯ ಲಿಂಗಾದ್ವಿನಿರ್ಗತ್ಯ ಯಃ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಭೀಷ್ಟಂ ರಥಾಂಗಂ ದದೌ
ಆರ್ತತ್ರಾಣಪರಾಯಣ ಸ ಭಗವಾನ್ ಗಂಗಾಧರೋ ಮೇ ಗತಿ. ಅತ್ಯಂತ ಅದ್ಭುತವಾದ ಮಹಿಮೆಯನ್ನು ವರ್ಣಿಸ್ತಾ ಇದ್ದಾರೆ. ತನ್ನ ಭಕ್ತರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಲಿಂಗದಿಂದ ಹೊರಬಂದು ಮಾರ್ಕಾಂಡೇಯನನ್ನು ಕರುಣೆಯಿಂದ ರಕ್ಷಣೆ ಮಾಡಿರ್ತಕ್ಕಂಥವನು, ಶ್ರೀ ಮಹಾವಿಷ್ಣುವಿಗೆ ರಥಾಂಗವಾದಂತಹ ಚಕ್ರವನ್ನು ಕೊಟ್ಟಿರ್ತಕ್ಕಂಥವನು, ಸುದರ್ಶನವನ್ನು. ಹೀಗೆ ಆರ್ತತ್ರಾಣಪರಾಯಣನಾಗಿ ತಿರುಚಿ ವಾಹನವನ್ನು ಅಧಿರೋಹಿಸಿ ಕಪಿಲೇಶ್ವರ ಸ್ವಾಮಿ ಭಕ್ತರ ಸಮೀಪಕ್ಕೆ ಬಂದು ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ಆ ವಿಶಿಷ್ಟವಾದಂತಹ ವೈಭವೋಪೇತವಾಗಿರ್ತಕ್ಕಂತಹ ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ನಾವೆಲ್ಲರೂ ಕೂಡ ಆ ಪರಮ ಶಿವನಾಗಿರ್ತಕ್ಕಂತಹ ಮಹಾರುದ್ರದೇವರನ್ನು ಪ್ರಾರ್ಥಿಸೋಣ. ಪ್ರಾರ್ಥಿಸಿ ಕೃತಕೃತ್ಯರಾಗೋಣ. ಗಂಗಾಧರ ಶಂಕರ ನಮ್ಮೆಲ್ಲರಿಗೆ ಅಭಯವನ್ನು ಕೊಡತಕ್ಕಂತಹ ಅಭಯಂಕರ, ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರೈಸುವಂತಹ ಕಲ್ಪವೃಕ್ಷ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶರಣು ಹೊಂದೋಣ. ಅತ್ಯಂತ ವೈಭವದಿಂದ ತಿರುಮಲ ತಿರುಪತಿ ದೇವಸ್ಥಾನದವರು ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ರುದ್ರದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ತನ್ಮುಖಾಂತರ ಶ್ರೀ ಶ್ರೀನಿವಾಸನ ಕೃಪೆಗೂ ಕೂಡ ಪಾತ್ರರಾಗೋಣ. ಯಾಕಂದರೆ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡುವುದೇ ತೈಲಧಾರೆಯಂತೆ ಮನಸ್ಸು ಕೊಡು, ಶ್ರೀಹರಿಯಲ್ಲಿ ಭಗವಂತನಲ್ಲಿ ನಮಗೆ ಸ್ಥಿರವಾದಂತಹ ಮನಸ್ಸನ್ನು ಕೊಡು ಎಂಬುದಾಗಿಯೇ ಆ ರೀತಿಯಾದಂತಹ ಪ್ರಾರ್ಥನೆಯನ್ನು ಕೇಳಿದಂತಹ ಸ್ವಾಮಿ ನಮ್ಮ ಮನಸ್ಸನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಭಗವಂತನಲ್ಲಿ ಇರುವಂತೆ ಮಾಡಿ ನಮ್ಮನ್ನು ಅನುಗ್ರಹಿಸುತ್ತಾನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಮೃಗಧರ ಪಿನಾಕ ಧನುಕರ ಗಂಗಾ ಶಿರಗಜ ಚರ್ಮಾಂಬರಧರ ಹರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಎಂಬುದಾಗಿ ಅವನನ್ನು ಪ್ರಾರ್ಥಿಸುವಂತಹದ್ದು. ನಂದಿವಾಹನಾನಂದದಿಂದ ಮೂರ್ಜಗದಿ ಮೆರೆವ ನೀನೇ, ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ. ಘಟದಿಂದುದಿಸಿದ ವಿಷ ತಂದು ಭುಂಜಿಸಿದವನು ನೀನೇ, ಇಂದಿರೇಶ ಶ್ರೀರಾಮ ನಾಮ ವಚನದಿ ಪೊಗಳುವ ನೀನು. ಕಪಿಲೇಶ್ವರ కపిల తీర్థమును గాంచిన కైవల్యము కైవసము. కపిల తీర్థమును గాంచిన కైవల్యము కైవసము. కైలాసపతిని చూడ కలుగును పరవశము. కపిల తీర్థమును గాంచిన కైవల్యము కైవసము. కైలాసపతిని చూడ కలుగును పరవశము. కపిల తీర్థమును గాంచిన కైవల్యము కైవసము. ముఖద్వారమునకు ముందుగా నందీశ్వరుడు, మెట్లకు ఇరువైపుల మెరయు వైష్ణవాలయములు. ముఖద్వారమునకు ముందుగా నందీశ్వరుడు, మెట్లకు ఇరువైపుల మెరయు వైష్ణవాలయములు. భాసిలు ఆళ్వారు గుడి పశ్చిమ దిగ్భాగములో. భాసిలు ఆళ్వారు గుడి పశ్చిమ దిగ్భాగములో. సిద్ధి పొందే కపిల మహర్షి శివైక్య యోగములో. సిద్ధి పొందే కపిల మహర్షి శివైక్య యోగములో. కపిల తీర్థమును గాంచిన కైవల్యము కైవసము. నీలకంఠరునికిదే నిత్య నివాసము.
ಕಪಿಲ ತೀರ್ಥಕ್ಕೆ ಬಂದು ಆ ಕಪಿಲೇಶ್ವರ ಸ್ವಾಮಿಯನ್ನು ಶರಣು ಹೊಂದಿದ್ದು ಅಂತಾದರೆ ಕೈವಲ್ಯ ಅನ್ನುವಂತಹದ್ದು ಕಟ್ಟಿಟ್ಟಂತಹ ಬುತ್ತಿ ಎಂಬುದಾಗಿ ಹಾಡನ್ನು ಹಾಡಿ ಆ ಕಪಿಲೇಶ್ವರ ಸ್ವಾಮಿಯ ಮಹಿಮೆಯನ್ನು ಕೊಂಡಾಡಿರ್ತಕ್ಕಂತಹದ್ದನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಕಪಿಲೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿರತಕ್ಕಂತಹ ಉಳಿದ ದೇವಾಲಯಗಳ ಪರಿಚಯವನ್ನು ಕೂಡ ಆ ಹಾಡಿನಲ್ಲಿ ನಾವು ನೋಡಬಹುದು, ತಿಳಿದುಕೊಳ್ಳಬಹುದು. ಅಕ್ಕಪಕ್ಕದಲ್ಲಿರತಕ್ಕಂತಹ ದೇಗುಲದ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ. ಇಂತಹ ಅದ್ಭುತವಾದಂತಹ ಹಾಡನ್ನು ಕೇಳುತ್ತಾ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಆ ಕಪಿಲೇಶ್ವರನನ್ನು ಶರಣು ಹೊಂದುತ್ತಾ ತಿರುಚಿ ವಾಹನ ವೈಭವವನ್ನು ವೀಕ್ಷಿಸುತ್ತಾ ಭಕ್ತರ ಸಕಲ ವಿಧವಾದಂತಹ ಸೇವೆಗಳನ್ನು ಅವರ ಕಲೆಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ನೀಲಲೋಹಿತ ಢಮರುಗ ತ್ರಿಶೂಲ ಶೋಭಿತ ಫಾಲನಯನ ಶುಂಡಾಲ ಚರ್ಮ ಸುದುಕೂಲ ಮೃಡ ಸತತ ಪಾಲಿಸು ಕರುಣದಿ ಎಂಬುದಾಗಿ ಆ ನೀಲಲೋಹಿತನನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಂದಿವಾಹನ ನಮಿಪೆ ಖಳ ವೃಂದ ಮೋಹನ ಅಂಧಕರಿಪು ಶಶಿಭೂಷಣ ಸನಕ ಸನಂದಾದಿ ಮುನಿ ವಂದಿತ ಪದಯುಗ. ಆ ನಂದಿವಾಹನನಾಗಿದ್ದಾನೆ, ನಂದಿವಾಹನದ ಸಮೀಪಕ್ಕೆ ಬಂದಿದ್ದಾನೆ. ಯಾರು ನಮಿಸ್ತಾರೋ ಅಂತಹವರನ್ನು ಅನುಗ್ರಹಿಸುತ್ತಾನೆ. ಇದು ನಂದಿ ವಾಹನವನ್ನು ನಾವು ನೋಡ್ತಾ ಇದ್ದೇವೆ. ಕಪಿಲೇಶ್ವರನ ಸನ್ನಿಧಾನಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ನಮಗೆ ಈ ನಂದಿಯ ವಿಗ್ರಹವನ್ನು ನಾವು ನೋಡಬಹುದು. ತಿರುಪತಿ ಕ್ಷೇತ್ರದಲ್ಲಿ ಖಳ ವೃಂದ ಮೋಹನ, ದುಷ್ಟ ಜನರ ಸಮೂಹವನ್ನು ಯಾವಾಗಲೂ ಕೂಡ ಮೋಹಿಸ್ತಕ್ಕಂಥವನು, ಅವರನ್ನು ವಂಚಿಸುವಂಥವನು. ಅಂಧಕ ರಿಪುವಾಗಿದ್ದಾನೆ, ಅಂಧಕಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥವನು. ಶಶಿಭೂಷಣ, ಚಂದ್ರನನ್ನು ಅಲಂಕಾರವಾಗಿ ಧರಿಸಿರ್ತಕ್ಕಂಥವನು. ಸನಕ ಸನಂದಾದಿ ಮುನಿಗಳಿಂದ ವಂದಿತವಾದಂತಹ ಪಾದಪದ್ಮಗಳುಳ್ಳಂತಹ ಆ ಕಪಿಲೇಶ್ವರ ಸ್ವಾಮಿ, ಅಂತಹ ಅವನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಸೋಮಶೇಖರ ಗಿರಿಜಾ ಸುತ್ರಾಮಲೇಖರ ಸೋಮ ವಿನೂತ ಭವ ಭೀಮ ಭಯಂಕರ ಕಾಮರಹಿತ ಗುಣಧಾಮ ದಯಾನಿಧೆ ನಾಗಭೂಷಣ ವಿಮಲ ಸುರಾಗ ಭಾಷಣ ಭೋಗಿ ಶಯನ ಜಗನ್ನಾಥ ವಿಠಲನ ಯೋಗದಿ ಭಜಿಸುವ ಭಾಗವತೊಳಿಡು ಭಾಗವತರೊಳಿಡು ನೀಲಲೋಹಿತ ಢಮರುಗ ತ್ರಿಶೂಲ ಶೋಭಿತ. ನೀಲಲೋಹಿತ ಢಮರು ಉಳ್ಳಂಥವನು, ತ್ರಿಶೂಲಗಳಿಂದ ಶೋಭಿತನಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಮಹಾರುದ್ರದೇವರ ವೈಭವೋಪೇತವಾಗಿರ್ತಕ್ಕಂತಹ ಉತ್ಸವ, ತಿರುಚಿ ಉತ್ಸವ, ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಕಪಿಲೇಶ್ವರ ಸ್ವಾಮಿಯ ಈ ವೈಭವೋಪೇತವಾದಂತಹ ಉತ್ಸವವನ್ನು ನೋಡುತ್ತಾ ಶಿವನೇ ನಾ ನಿನ್ನ ಸೇವಕನಯ್ಯ, ದುರ್ಮನ ಬಿಡಿಸಯ್ಯ ಎಂಬುದಾಗಿ ಅವನಲ್ಲಿ ಪ್ರಾರ್ಥನೆಯನ್ನು ನಾವು ಸಲ್ಲಿಸೋಣ. ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲದೆ ಶಿವನೇ ನಾ ನಿನ್ನ ಸೇವಕನಯ್ಯ. ಅವನೀಶನಾಗಿರ್ತಕ್ಕಂತಹ ಪರೀಕ್ಷಿತ್ ಮಹಾರಾಜನಿಗೆ ವಿಶೇಷವಾಗಿ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತಕ್ಕಂತಹ ಭಾಗವತದ ಉಪದೇಶವನ್ನು ಮಾಡಿರ್ತಕ್ಕಂಥವ್ರು. ಅಂತಹ ಅದ್ಭುತವಾಗಿರ್ತಕ್ಕಂತಹ ಪರಮ ವೈಷ್ಣವರು ಶುಕಾಚಾರ್ಯರಾಗಿ ವಿಶೇಷವಾಗಿ ಆ ಸಾಧನೆಯನ್ನು ಮಾಡಿರ್ತಕ್ಕಂತಹದ್ದು. ವೈಕಾರಿಕ, ತೈಜಸ, ತಾಮಸವೆಂಬ 3 ವಿಧವಾಗಿರ್ತಕ್ಕಂತಹ ತ್ರೈತತ್ವಗಳು. ಸಾಕಾರಿ ಶಾರ್ವರಿ ಧವಧರ ಸಾಂಬ ಸುರಪಾದ್ಯರ ಬಿಂಬ ವೈಕಲ್ಯಾಸ್ಪದವಾ ಕಳೆದೊಮ್ಮೆಗೆ ವೈಕುಂಠಕ್ಕೆ ಕರೆದೊಯ್ಯು ಕರಿಗೊರಳ ಎಂಬುದಾಗಿ ಅವನನ್ನು ಪ್ರಾರ್ಥಿಸುವಂತಹದ್ದು ಶ್ರೀಧ ವಿಠಲದಾಸರು. ಅದ್ಭುತವಾದ ರೀತಿಯಲ್ಲಿ ಶಿವನೇ ನಾ ನಿನ್ನ ಸೇವಕನಯ್ಯ, ದುರ್ಮನ ಬಿಡಿಸಯ್ಯ ಎಂಬುದಾಗಿ ಪ್ರಾರ್ಥಿಸುತ್ತಾ ವಾಸವನುತ ಹರಿದಾಸ ಈಶ ಕೈಲಾಸವಾಸ ದೇವಾ
ದಾಶರಥಿಯ ಚೌಪಾಸಕ ಸುಜನರ ಪೋಷಿಪ ಪ್ರಭಾವ ಬಾಸಿಸುತ್ತಿಹುದು ಅಶೇಷ ಜೀವರಿಗೆ ಈಶನೆಂಬ ಭಾವ ಶ್ರೀಶನಲ್ಲಿ ಕೀಲಿಸು ಮನವ ಗಿರಿಜೇಶ ಮಹಾದೇವ ನಮಃ ಪಾರ್ವತೀಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ. ಪಾರ್ವತಿ ಪತಿಯಾಗಿದ್ದಾನೆ, ನುತ ಜನರ ಪರನಾಗಿದ್ದಾನೆ. ಅಂತಹ ವಿರೂಪಾಕ್ಷನನ್ನು ನಾವೆಲ್ಲರೂ ಕೂಡ ನಮಿಸೋಣ. ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ ಫಾಲನೇತ್ರ ಕಪಾಲರುಂಡಮಣಿ ಮಾಲಾಧೃತ ವಕ್ಷಾ ಶೀಲರಮ್ಯ ವಿಶಾಲ ಸುಗುಣ ಸಲ್ಲೀಲ ಸುರಾಧ್ಯಕ್ಷ ಶ್ರೀಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ. ನಮಃ ಶಿವಾಯ. ಹರ 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 ನಮಃ ಶಿವಾಯ. ಶಿವ ಶಿವ ಷಣ್ಮುಖನಾದ ಶಿವ ಶಿವ ಹರ ಹರ ಷಣ್ಮುಖನಾದ ಹರ ಶಿವ ಶಿವ ಹರ ಷಣ್ಮುಖನಾದ ಶಿವ ಹರ ಹರ ಶಿವ ಷಣ್ಮುಖನಾದ ಹರ ಹರ ಶಿವ ಶಿವ ಷಣ್ಮುಖನಾದ ಶಿವ ಶಿವ ಹರ ಹರ ಷಣ್ಮುಖನಾದ ಹರ ಶಿವ ಶಿವ ಹರ ಷಣ್ಮುಖನಾದ ಶಿವ ಹರ ಹರ ಶಿವ ಷಣ್ಮುಖನಾದ ಶರವಣ ಭವಗುಹ ವಲ್ಲೀಶ ಸುಬ್ರಹ್ಮಣ್ಯ ಮಾಂ ಪಾಹಿ ಶರವಣ ಭವಗುಹ ವಲ್ಲೀಶ ಸುಬ್ರಹ್ಮಣ್ಯ ಮಾಂ ಪಾಹಿ ಶಕ್ತ್ಯಾಯುಧಧರ ದೇವೇಶ ಶ್ರೀ ಸ್ವಾಮಿನಾಥ ಮಾಂ ಪಾಹಿ ಶಕ್ತ್ಯಾಯುಧಧರ ದೇವೇಶ ಶ್ರೀ ಸ್ವಾಮಿನಾಥ ಮಾಂ ಪಾಹಿ ಹರ ಹರ ಶಿವ ಶಿವ ಷಣ್ಮುಖನಾದ ಶಿವ ಶಿವ ಹರ ಹರ ಷಣ್ಮುಖನಾದ ಹರ ಶಿವ ಶಿವ ಹರ ಷಣ್ಮುಖನಾದ ಶಿವ ಹರ ಹರ ಶಿವ ಷಣ್ಮುಖನಾದ ಹರ ಹರ ಶಿವ ಶಿವ ಷಣ್ಮುಖನಾದ ಶಿವ ಶಿವ ಹರ ಹರ ಷಣ್ಮುಖನಾದ ಹರ ಶಿವ ಶಿವ ಹರ ಷಣ್ಮುಖನಾದ ಶಿವ ಹರ ಹರ ಶಿವ ಷಣ್ಮುಖನಾದ. ಕಾರ್ತಿಕೇಯ ಮಾಂ ಪಾಹಿ ಸ್ಕಂದ ಮುರುಘ ಮಾಂ ಪಾಹಿ ಶ್ರೀ ಕಾರ್ತಿಕೇಯ ಮಾಂ ಪಾಹಿ ಸ್ಕಂದ ಮುರುಘ ಮಾಂ ಪಾಹಿ ದೇವಸೇನಾಪತೆ ಮಾಂ ಪಾಹಿ ದಂಡಾಯುಧ ಪಾಣಿ ಮಾಂ ಪಾಹಿ ದೇವಸೇನಾಪತಿ ಮಾಂ ಪಾಹಿ ದಂಡಾಯುಧ ಪಾಣಿ ಮಾಂ ಪಾಹಿ ಹರ ಹರ ಶಿವ ಶಿವ ಷಣ್ಮುಖನಾದ ಶಿವ ಶಿವ ಹರ ಹರ ಷಣ್ಮುಖನಾದ ಹರ ಶಿವ ಶಿವ ಹರ ಷಣ್ಮುಖನಾದ ಶಿವ ಹರ ಹರ ಶಿವ ಷಣ್ಮುಖನಾದ ಹರ ಹರ ಶಿವ ಶಿವ ಷಣ್ಮುಖನಾದ ಶಿವ ಶಿವ ಹರ ಹರ ಷಣ್ಮುಖನಾದ ಹರ ಶಿವ ಶಿವ ಹರ ಷಣ್ಮುಖನಾದ ಶಿವ ಹರ ಹರ ಶಿವ ಷಣ್ಮುಖನಾದ ಶಿವ ಹರ ಹರ ಶಿವ ಷಣ್ಮುಖನಾದ ಹರ ಶಿವ ಶಿವ ಹರ ಷಣ್ಮುಖನಾದ ಶಿವ ಹರ ಹರ ಶಿವ ಷಣ್ಮುಖನಾದ ಹರ ಶಿವ ಶಿವ ಹರ ಷಣ್ಮುಖನಾದ. ಶಿವ ಶಿವ ಷಣ್ಮುಖನಾದ ಶಿವ ಶಿವ ಹರ ಹರ ಷಣ್ಮುಖನಾದ ಹರ ಹರ ಶಿವ ಶಿವ ಷಣ್ಮುಖನಾದ ಶಿವ ಶಿವ ಹರ ಹರ ಷಣ್ಮುಖನಾದ.
ॐ